ಬೀದರ್ ಜಿಲ್ಲೆಯ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಡೆನ್ ನೆಟ್ವರ್ಕ್ ವತಿಯಿಂದ ಅನಂತ ಧನ್ಯವಾದಗಳು. ಇದೀಗ ಬೀದರ್ ನಗರದಲ್ಲಿ ಕೇವಲ 500 ರೂಪಾಯಿಗೆ ಒಂದು ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನ ನೂತನವಾಗಿ ಕೊಡಲಾಗ್ತಾ ಇದೆ. ಅದರ ಜೊತೆಗೆ 350 ರೂಪಾಯಿ ಬೆಲೆಯ 1 ತಿಂಗಳ ಕನ್ನಡ ಹಾಗೂ ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗುವುದು. ಕೇವಲ 500 ರೂಪಾಯಿಗೆ ಹೊಸ ಬಾಕ್ಸ್ ಕೊಡುತ್ತೇವೆ. ಅದರ ಜೊತೆಗೆ ಅದೇ ಒಂದು ಹಣದಲ್ಲಿ 350 ರೂಪಾಯಿಯ 1 ತಿಂಗಳ ಕನ್ನಡ ಮತ್ತು ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗ್ತಾ ಇದೆ. ಸ್ಕೈ ವರ್ತ್ ಹಳೆ ರಿಪೇರಿ ಮಾಡುವಂತಹ ಒಂದು ಬಾಕ್ಸ್ಗಳನ್ನು ಕೂಡ ನೀವು ನಮ್ಮಲ್ಲಿ ತೆಗೆದುಕೊಂಡು ಬಂದರೆ ಕೇವಲ 200 ರೂಪಾಯಿಯಲ್ಲಿ ಅದನ್ನ ರಿಪೇರಿ ಮಾಡಿ ತಮಗೆ ಕನೆಕ್ಷನ್ ಕೂಡ ಕೊಡಲಾಗುವುದು. ಇದೇ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಉಚಿತವಾಗಿರ್ತಕ್ಕಂಥ 350 ರೂಪಾಯಿಯ ಸೇವೆಯನ್ನ, ರಿಚಾರ್ಜ್ ಸೇವೆಯನ್ನ ಹೊಸ ಬಾಕ್ಸ್ ಪಡೆದುಕೊಂಡ್ರೆ ತಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ. ಹಳೆಯ ಚಂದಾದಾರರು ಏನಾದರೂ ತಮ್ಮಲ್ಲಿರುವಂತಹ ಸ್ಕೈ ವರ್ತ್ ಒಂದು ಸೆಟ್ ಟಾಪ್ ಬಾಕ್ಸ್ ಅನ್ನು ನಮ್ಮಲ್ಲಿ ತೆಗೆದುಕೊಂಡು ಬಂದ್ರೆ 200 ರೂಪಾಯಿಯಲ್ಲಿ ನಿಮಗೆ ರಿಪೇರಿ ಕೂಡ ಮಾಡಿ ಕೊಡಲಾಗ್ತಾ ಇದೆ. ಹೀಗಾಗಿ ಕನೆಕ್ಷನ್ಗಾಗಿ, ಹೊಸ ಕನೆಕ್ಷನ್ಗಾಗಿ ತಾವು ನಮ್ಮ ಆಯಾ ಓಣಿಯ ಎಲ್ಲ ಆಪರೇಟರ್ಗಳಿಗೆ ಸಂಪರ್ಕ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಕೆಳಗಡೆ ಎಲ್ಲ ಒಂದು ಓಣಿಯ ಒಂದು ಸಂಪರ್ಕ ಆಪರೇಟರ್ಗಳ ಒಂದು ಸಂಪರ್ಕದ ಮೊಬೈಲ್ ನಂಬರ್ಗಳನ್ನು ಕೊಡಲಾಗಿದೆ. ಆ ಒಂದು ಮೊಬೈಲ್ ನಂಬರ್ಗೆ ತಾವೆಲ್ಲರೂ ಕೂಡ ಒಂದು ಸಂಪರ್ಕಿಸಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನು ಪಡೆದುಕೊಳ್ಳಿ. ಇದು ಡಿಜಿಟಲ್ ಬಾಕ್ಸ್, ಇದು ನಿಮ್ಮ ಚಾನಲ್ ಡೆನ್ ನೆಟ್ವರ್ಕ್, ಇದು ಬೀದರ್ ಜಿಲ್ಲೆಯ ನಂಬರ್ 1 ಚಾನಲ್. ತಪ್ಪದೆ ತಾವೆಲ್ಲರೂ ಕೂಡ ಚಂದಾದಾರರಾಗಿ ಡೆನ್ ಸೆಟ್ ಟಾಪ್ ಬಾಕ್ಸ್ನ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್, ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದು ಡಾಕುಳ್ಗಿ. ನಾಡಿನ ಸಮಸ್ತ ಮಹಾಜನತೆಗೆ ಏಕ್ತಾ ಫೌಂಡೇಶನ್, ಸುದ್ದಿ ಸಮಯ ನ್ಯೂಸ್ ಚಾನಲ್, ಡೆನ್ ನೆಟ್ವರ್ಕ್ ಕೇಬಲ್, ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಹಾಗೂ RS ಡಿಜಿಟಲ್, RS ಕಮ್ಯುನಿಕೇಷನ್, RS ಡೆವಲಪರ್ಸ್ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾಗಿರ್ತಕ್ಕಂಥ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಈ ದೀಪಾವಳಿ ಹಬ್ಬ ನಿಮ್ಮೆಲ್ಲರ ಬಾಳಿನಲ್ಲಿ ಸಮೃದ್ಧಿ, ಸಂತೃಪ್ತಿ, ಸಂತೋಷ ಎಲ್ಲವನ್ನು ಕೂಡ ಆ ದೇವರು ಕೊಟ್ಟು ಕರುಣಿಸಲಿ. ತಮ್ಮೆಲ್ಲರಿಗೂ ಕೂಡ ಆಯುರ ಆರೋಗ್ಯ ಭಾಗ್ಯ ಸಕಲ ಸೌಭಾಗ್ಯ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ತಿಳ್ಕೊಂಡು ನಮ್ಮ ಒಂದು ಸುದ್ದಿ ಸಮಯದ ವೀಕ್ಷಕರಿಗೆ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಾಡಿನ ಸಮಸ್ತ ಮಹಾಜನತೆಗೆ ಹಾಗೂ ವಿಶೇಷವಾಗಿ ಹುಮ್ನಾಬಾದ್ ಕ್ಷೇತ್ರದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯ ತಿಳಿಸಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್. ಎಲ್ಲರಿಗೂ ಶುಭವಾಗಲಿ ಹಾಗೂ ರೈತರಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಕೆ. ಸಮಸ್ತ ಕ್ಷೇತ್ರದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ. ಅಷ್ಟೂರು ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂಕ್ಷೆಟ್ಟಿ ರಾಮತೀರ್ಥ ಅವರಿಗೆ ಸನ್ಮಾನಿಸಿ ಶುಭ ಹಾರೈಸಿದ ಶಾಸಕರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಕ್ಕೆ ಇಡೀ ಸಚಿವ ಸಂಪುಟ ನಿಂತಿದೆ. ಈ ಹಿಂದೆಯೂ ಸರ್ಕಾರಿ ಸ್ಥಳಗಳಲ್ಲಿ RSS ಕಾರ್ಯಕ್ರಮ ಮಾಡಬಾರದೆಂದು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಹೇಳಿಕೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಕರ್ನಾಟಕ ರಾಜ್ಯದ ಮಹಾಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನದಲ್ಲಿ ದೀಪ ಬೆಳಗಲಿ ಎಂದು ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು ಬೆಳಕಿನ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಈ ಕುರಿತು ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂತಹ ಅವರು, ಈ ಬಾರಿ ರೈತರು ಅತಿವೃಷ್ಟಿಯಿಂದ ಸಾಕಷ್ಟು ತೊಂದರೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಹೀಗಾಗಿ ಅಕ್ಟೋಬರ್ 30ರ ಒಳಗಾಗಿ ಸಂತ್ರಸ್ತ ರೈತರ ಖಾತೆಗೆ ಬೆಳೆಹಾನಿ ಪರಿಹಾರ ಹಣ ಕೂಡ ಜಮೆಯಾಗಲಿದೆ. ಈ ಕುರಿತು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಆದ್ದರಿಂದ ರೈತರಿಗೆ ಸಣ್ಣ ಪ್ರಮಾಣದ ಹಣ ಇದ್ರೂ ಕೂಡ ಅದು ದೊಡ್ಡ ಪ್ರಮಾಣವೇ ಆಗಿರುವುದರಿಂದ ರೈತರ ಜೀವನ ಸಮೃದ್ಧಿ ಮತ್ತು ಸಂತೃಪ್ತಿಯಿಂದ ಕೂಡಿರಲಿ. ಆದ್ದರಿಂದ ಎಲ್ಲರ ಬದುಕು ಹಸನಾಗಲಿ. ವಿಶೇಷವಾಗಿ ನನ್ನ ಕ್ಷೇತ್ರದ ಹುಮ್ನಾಬಾದ್ ಕ್ಷೇತ್ರದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಎಂದು ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು ಹೇಳಿದ್ದಾರೆ. ವಿಶೇಷವಾಗಿ ಕರ್ನಾಟಕ ಜನರ ಮಹಾಜನತೆಗೆ ದೀಪದ ಹಬ್ಬ, ದೀಪಾವಳಿ ಹಬ್ಬ ನಿಮ್ಮ ಜೀವನದ ದೀಪವಾಗಲಿ. ದೀಪದ ಹಬ್ಬದಲ್ಲಿ ಎಲ್ಲರ ಮನೆಯಲ್ಲಿ ಮತ್ತು ಮನದಲ್ಲೂ ದೀಪ ಬೆಳಗಲಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ಬೀದರ್ ಜಿಲ್ಲೆ ಜನ, ನನ್ನ ಹುಮ್ನಾಬಾದ್ ಕ್ಷೇತ್ರದ ಮಹಾಜನತೆಗೆ ಇನ್ನೊಂದ್ಸಲ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳಿ. ನೋಡಿ, ರೈತರಿಗೆ ಇವತ್ತು ನಿಜವಾಗ್ಲೂ ನಿಮ್ಗೆ ಹೇಳಬೇಕಾಗಿತ್ತು ಅಂದ್ರೆ ಪಾಪ ಸರ್ಕಾರ ನಮ್ಮದು ಇವ್ರದ್ದು 9 ಕಿರಣು, ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಬೆಳಗ್ಗೆನೇ 2-3 ಊರ ಕಡೆ ಫೋನ್ ಬಂದಿತ್ತು ನನಗೆ, ಸರ್ ಇಲ್ಲ ದೀಪಾವಳಿವರೆಗೆ ನಮಗೇನಾದರೂ ದುಡ್ಡು ಸಿಗ್ತದ ಸಿಗಲ್ಲ, ನಾವು ಭಾಳ ದಾರಿ ಕಾಯ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಇದು ನಮ್ಮದು 2,000 ರೂಪಾಯಿ ಯೋಜನೆ ಏನು ಅದು ಬರಬೇಕಾಗಿದೆ, ಅದು ಕೂಡ 3 ತಿಂಗಳಿಂದ ಬಂದಿಲ್ಲ.
ಅದನ್ನು ಕೂಡ ಏನಾರ ಮಾಡಬೇಕು ಸರ್ ಎಂಬ ಮಾತು ಕೂಡ ಭಾಳಷ್ಟು ಜನ ಫೋನ್ ಮುಖಾಂತರ ನಮ್ಮನ್ನು ಕೂಡ ಕೇಳ್ಕೊಂಡಿದ್ದಾರೆ. ಅದು ಏನಿದೆ ಪಾಪ ಈಗ ಹೇಗಿದೆ ಸರ್, ಈಗ ನಮಗೆ 10,000 50,000 ಲಕ್ಷ ಆದ್ರೆ ಸ್ವಲ್ಪ ಏನಾದರೂ ಬಡವರಿಗೆ ಇವತ್ತು 50,000 10,000 ಆದರೆ ಈಗ ದೀಪಾವಳಿ ಹಬ್ಬ ಆಮ್ಯಾಗ ಮತ್ತವ್ರು ಬೀಜಗಳು ತಗೋಬೇಕು, ಬಿತ್ತನೆ ಮಾಡಬೇಕು ಅಂದ್ರೆ ಭಾಳ ಕಷ್ಟದಲ್ಲಿದ್ದಾರೆ. ಇವತ್ತು ಅವರಿಗೆ ನಮ್ಮ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಆದಷ್ಟು ಬೇಗನೆ ಅವ್ರದ್ದು ಏನದ ನಾವು ಮಾಡಿಸ್ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ 30ನೇ ತಾರೀಕುವರೆಗೆ ಮಾಡ್ಬೋದು ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಬೀದರ್ ದಕ್ಷಿಣ ಕ್ಷೇತ್ರದ ಮಹಾಜನತೆಗೆ ನನ್ನ ವತಿಯಿಂದ ಬೆಳಕಿನ ಹಬ್ಬದ ಶುಭಾಶಯಗಳು, ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಎಂದು ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ತಿಳಿಸಿದರು. ಈ ಕುರಿತು ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂತಹ ಅವರು, ಹಿಂದೂ ಧರ್ಮದ ಶ್ರೇಷ್ಠ ಹಬ್ಬ ದೀಪಾವಳಿ ಹಬ್ಬ. ತಾಯಿ ಲಕ್ಷ್ಮಿ ಎಲ್ಲರ ಮನೆಯಲ್ಲಿ ನೆಲೆಸಲಿ, ನಮ್ಮಲ್ಲಿರುವಂತಹ ಕೋಪ ಅಹಂಕಾರ ತೊಲಗಲಿ, ಹಬ್ಬ ಆಚರಣೆ ಮಾಡುವಂತಾಗಲಿ ಎಂದು ಹೇಳಿದ್ದಾರೆ. ಚಿಕ್ಕ ಮಕ್ಕಳು ಪಟಾಕಿ ಸಿಡಿಸುವಾಗ ಹುಷಾರಾಗಿ ಹಚ್ಚಬೇಕು. ಆದಷ್ಟು ಮಟ್ಟಿಗೆ ಪರಿಸರ ಸ್ನೇಹಿ ಹಸಿರು ಪಟಾಕಿಗಳನ್ನು ಸಿಡಿಸುವ ಪ್ರಯತ್ನ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಮಾಲಿನ್ಯ ಒಂದು ಮಂಡಳಿ ನಿಯಮಗಳನ್ನು ಪಾಲಿಸುವ ಪ್ರಯತ್ನ ಮಾಡಬೇಕು ಎನ್ನುವಂಥ ಮಾತನ್ನು ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ತಿಳಿಸಿದ್ದಾರೆ. ಜೊತೆಗೆ ಅಷ್ಟೂರು ಗ್ರಾಮ ಪಂಚಾಯತ್ಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಸಂಕ್ಷೆಟ್ಟಿ ರಾಮತೀರ್ಥ ಅವರಿಗೂ ಕೂಡ ಸನ್ಮಾನಿಸಿ ಶುಭವನ್ನು ಹಾರೈಸಿದ್ದಾರೆ. ಬಳಿಕ ಮಾತನಾಡಿರುವಂತಹ ಸಂಕ್ಷೆಟ್ಟಿ ಅವರು, ಶಾಸಕ ಬೆಲ್ದಾಳೆ ಅವರ ಆಶೀರ್ವಾದ ಹಾಗೂ ನಮ್ಮೆಲ್ಲ ಒಂದು ಕಾರ್ಯಕರ್ತರು ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರಿಕೊಂಡು ಗ್ರಾಮದ ಜನತೆಗೆ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನನಗೆ ನೂತನವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡಿ ತೋರಿಸ್ತೇನೆ ಎನ್ನುವಂಥ ಮಾತನ್ನು ಕೂಡ ಸಂಕ್ಷೆಟ್ಟಿ ರಾಮತೀರ್ಥ ಅವರು ತಿಳಿಸಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಎನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಈ ನಮ್ಮ ಪಕ್ಷದ ಕಾರ್ಯಕರ್ತ ಹಾಗೂ ನಾಯಕರಾಗಿರುವ ಸಂಗಮೇಶ್ವರವರು ಅಷ್ಟೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ, ರಾಹುಲ್ ಅವರು ಉಪಾಧ್ಯಕ್ಷರಾಗಿ ಸರ್ವಾನುಮತದಿಂದ ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ ಅಧ್ಯಕ್ಷ ಆಗಿ ನೇಮಕಗೊಂಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಎಲ್ಲ ಸಪೋರ್ಟ್ ಮಾಡಿದಂಥ ಎಲ್ಲ ಸದಸ್ಯರು ಕೂಡ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಒಂದು ಅಭಿವೃದ್ಧಿ ಆಗಬೇಕು. ಮತ್ತು ಅಷ್ಟೂರು ಗ್ರಾಮ ಪಂಚಾಯತ್, ಯಾಕಂದರೆ ಅಷ್ಟೂರು ಗ್ರಾಮ ಪಂಚಾಯತ್ಲಿಂದ 2-3 ಗ್ರಾಮಗಳು ಇವಾಗ ನಗರಸಭೆಗೆ ಸೇರ್ಪಡೆಗೊಂಡಿದೆ ಬೀದರ್. ಅದಕ್ಕೋಸ್ಕರ ಗೊಂದಲ ವ್ಯಕ್ತಪಡಿತ್ತು. ಸರ್ಕಾರಕ್ಕೆ ಒಂದು ಕ್ಲಾರಿಫಿಕೇಶನ್ ಕೇಳಿದ್ರು. ಸರ್ಕಾರ ಕೂಡ ಚುನಾವಣೆ ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ಅಟ್ಟೂರು, ಗುಂಬಾ ಮತ್ತು ಇಮಾಮಾಬಾದ್ ಹಳ್ಳಿ 3 ಗ್ರಾಮಕ್ಕೆ ಒಂದು ಪಂಚಾಯತ್ ಆಗಿದೆ. ನೂತನವಾಗಿ ನೇಮಕ ಆಗಿದ್ದಾರೆ. ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಯುವಕರಿದ್ದಾರೆ, ಭಾಳ ಜನರ ನಂಬಿಕೆ ಇದೆ. ದೇವರನ್ನು ಪ್ರಾರ್ಥನೆ ಮಾಡ್ತೀನಿ, ಒಳ್ಳೆ ಆಡಳಿತ ಕೊಟ್ಟು ಅಭಿವೃದ್ಧಿ ಮಾಡಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಈ ಪವಿತ್ರವಾದ ನಮ್ಮ ಸನಾತನ ಧರ್ಮದ ಒಂದು ಹಬ್ಬ, ಇದು ಬೆಳಕಿನ ಹಬ್ಬ, ದೀಪಾವಳಿ ಹಬ್ಬದ ಸಮಸ್ತ ನಾಡಿನ, ಜಿಲ್ಲೆ ಹಾಗೂ ನನ್ನ ಮತಕ್ಷೇತ್ರದ ಜನರಿಗೆ ಶುಭಾಶಯ ಕೊಡ್ತೀನಿ. ಆ ತಾಯಿ ಲಕ್ಷ್ಮಿ ಎಲ್ಲರ ಮನೆಯಲ್ಲಿ ನೆಲೆಸಲಿ, ಶುಭ ಲಾಭ ತರಲಿ, ಸುಖ ಶಾಂತಿ ನೆಮ್ಮದಿಯಿಂದಿರಲಿ, ಅಷ್ಟೈಶ್ವರ್ಯ ತಂದು ಕೊಟ್ಟು ಒಳ್ಳೆಯದನ್ನು ಎಲ್ಲರೂ ಮಾಡಬೇಕು. ತಮ್ಮಲ್ಲಿದ್ದಂಥ ಸಿಟ್ಟು ಅಹಂಕಾರವನ್ನು ತ್ಯಜಿಸಿ ಒಳ್ಳೆಯದನ್ನು ಎಲ್ಲರೂ ನಾವು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಸ್ಪೆಷಲಿ ಮಕ್ಕಳು, ಚಿಕ್ಕ ಮಕ್ಕಳು ಪಟಾಕಿ ಸಿಡಿಸುವಾಗ ಎಚ್ಚರಿಕೆ ವಹಿಸಬೇಕು. ಅದರಿಂದ ಭಾಳ ಜನ ಚಿಕ್ಕ ಮಕ್ಕಳ ಹಾಗೂ ದೊಡ್ಡವ್ರನ್ನೂ ಭಾಳಷ್ಟು ಕಣ್ಣುಗಳು ಹೋಗೋಂಥ ಉದಾಹರಣೆ ಇದೆ. ಅದಕ್ಕೆ ಅದರಲ್ಲಿ ಸ್ವಲ್ಪ ದೂರಕ್ಕೆ ಇದು ಮಾಡಬೇಕು. ಆದಷ್ಟು ಗ್ರೀನ್ ಹಸಿರು ಪಟಾಕಿಯನ್ನು ಹಚ್ಚಬೇಕು. ಅದರಿಂದ ಒಳ್ಳೆಯದಾಗ್ತದೆ, ಪೊಲ್ಯೂಷನ್ ಫ್ರೀ ಆಗ್ತದೆ. ಏನು ಕೇಂದ್ರ ಸರ್ಕಾರ, ಏನು ರಾಜ್ಯ ಸರ್ಕಾರ ಮಾನದಂಡ ಇದೆ ಪೊಲ್ಯೂಷನ್ ಬೋರ್ಡ್ದು, ಅದು ನಾವೆಲ್ಲ ಮಾರ್ಗಸೂಚಿ ಅನುಸರಿಸಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸಲ ಸಮಸ್ತ ನಾಡಿನ ಜನತೆಗೆ, ನನ್ನ ಮತಕ್ಷೇತ್ರ ಜನತೆಗೆ ಎಲ್ಲರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ಕೊಡ್ತೀನಿ. ಜೈ ಹಿಂದ್. ನಾನು ಅಷ್ಟೂರು ಗ್ರಾಮ ಪಂಚಾಯತ್ನ ಸದಸ್ಯನಾಗಿದ್ದೆ. ಈ 17ನೇ ತಾರೀಕು ನಮ್ಮದು ಮಧ್ಯಂತರ ಚುನಾವಣೆ ಆಗಿತ್ತು. ಅಷ್ಟೂರು ಮತ್ತು ಯದ್ಲಾಪುರ 2 ಗ್ರಾಮ ಪಂಚಾಯತು. 2ನೇ ಅವಧಿಗೆ ನಮ್ಮ ಅಷ್ಟೂರು ಪಂಚಾಯತ್ನ ಅಧ್ಯಕ್ಷ ಚುನಾವಣೆ ನಡೀತು. ಅದರಲ್ಲಿ ನನಗೆ ಅವಿರೋಧವಾಗಿ ಎಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರು ಸೇರಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ. ಅದೇ ರೀತಿ ನಾನು ಸುಮಾರು 18 ವರ್ಷದಿಂದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಕಾರ್ಯಕರ್ತನಾಗಿದ್ದೆ. 2-3 ಸರ್ತಿ ನನಗೆ ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆ ಮಾಡೋದು ಗ್ರಾಮಸ್ಥರು ಕಳಿಸಿದರು. ಮತ್ತು ಅದೇ ರೀತಿ ನಮ್ಮ ಎಲ್ಲ ಗ್ರಾಮಸ್ಥ ಮತದಾರ ಪ್ರಭುಗಳಿಗೂ ಕೂಡ ಅನಂತ ಧನ್ಯವಾದಗಳು ತಿಳಿಸುತ್ತಾ, ಈ ಒಂದು ಅಧ್ಯಕ್ಷ ನನಗೆ ಮಾಡೋದ್ರಾಗ ಮತ್ತು ಇದರೊಳಗೆ ನಮ್ಮದು ಶಿವಕುಮಾರ್
ನಾಗಲಗಿದ್ದಿ ಅವರು ಮತ್ತು ಅರ್ಜುನ್ ರಾವ್ ಕಾಳಗೊಂಡ ಅವ್ರದ್ದು ಬಹಳಷ್ಟು ಪ್ರಮುಖ ಪಾತ್ರ ಇದೆ. ಅವರು ಹಾಕ್ಕೊಟ್ಟಂಥ ಒಂದು ಹಾದಿಯಲ್ಲೇ ನಾವು ಇದು ಮಾಡಿ ಈ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕ್ಯದ. ಅದಕ್ಕೆ ನಮ್ಮದು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವ್ರದ್ದು ಕೂಡ ತುಂಬ ಕೃಪಾ ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಂ, ಈಗ ನಮ್ಮದು ಇನ್ನೂ ಒಂದು 2.5 ವರ್ಷ ಅವಧಿ ಇದೆ. ಇದಕ್ಕೊಂದು ರೀತಿ ನಾವು ಒಳ್ಳೆಯ ಒಂದು ಅಭಿವೃದ್ಧಿ ಮಾಡ್ಕೋತಾ ಈಗಾಗಲೇ ನಾವು ಸರಿಸುಮಾರು ಬಹಳಷ್ಟು ಕೆಲಸ ಮಾಡಿದ್ದೀವಿ. ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದು ಈಗ ಅಧ್ಯಕ್ಷ ಒಂದು ಹುದ್ದೆ ಒಳ್ಳೆಯದು ಕೊಟ್ಟಿದ್ದಾರೆ. ಈಗ ಮುಂದಿನ ಅವಧಿಯಲ್ಲೂ ಕೂಡ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಮಾಡಿ ಜನರಿಗೆ ಎಲ್ಲ ಸರ್ಕಾರದ ಸವಲತ್ತುಗಳು ಮುಟ್ಟಿಸ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಗ್ರಾಮ ಪಂಚಾಯತ್? ಅಷ್ಟೂರು ಗ್ರಾಮ ಪಂಚಾಯತ್. ಹಾಂ, ಅಷ್ಟೂರು ಗ್ರಾಮ ಪಂಚಾಯತಿ, ಬೀದರ್ ತಾಲೂಕು, ಬೀದರ್ ದಕ್ಷಿಣ ಕ್ಷೇತ್ರ. ನನ್ನ ಹೆಸರು ಸಂಶಕ್ತಿ ಬಸವರಾಜ್ ರಾಮಕೃಷ್ಣ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಕ್ಕೆ ಇಡೀ ಸಚಿವ ಸಂಪುಟ ನಿಂತಿದೆ. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸೇರಿದಂತೆ ಯಾವುದೇ ಖಾಸಗಿ ಸಂಸ್ಥೆಗಳ ಕಾರ್ಯಕ್ರಮ ನಡೆಯಬೇಕಾದರೆ ಅನುಮತಿ ಅಗತ್ಯ ಎಂಬುದು ಸಾರ್ವತ್ರಿಕ ಸತ್ಯವಾದ ಮಾತಾಗಿದೆ ಎಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಘಂಟಾಘೋಷವಾಗಿ ತಿಳಿಸಿದ್ದಾರೆ. ಹುಮ್ನಾಬಾದ್ನ ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂಥ ಅವರು, ಕಾನೂನು ಎಲ್ಲರಿಗೂ ಕೂಡ ಒಂದೇ. ಆರ್ಎಸ್ಎಸ್ನವರು ರಾಷ್ಟ್ರಧ್ವಜಗಳನ್ನು ಹಿಡಿದು ಪಥಸಂಚಲನ ಮಾಡಿದರೆ ನಮಗೇನು ತೊಂದರೆ ಇರಲಿಲ್ಲ. ಆದರೆ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಏನು ಸಾಧನೆ ಮಾಡ್ತಾರೆ ಅನ್ನುವುದು ನಮ್ಮ ಆಕ್ಷೇಪಣೆಯಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಕಾಂಗ್ರೆಸ್ ಪಕ್ಷ ದೇಶಕ್ಕಾಗಿ ಸಾಕಷ್ಟು ದುಡಿದಿದೆ. ಮಹಾತ್ಮ ಗಾಂಧಿ ಇರ್ಬೋದು, ಶ್ರೀಮತಿ ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಇವರೆಲ್ಲರೂ ಕೂಡ ದೇಶಕ್ಕಾಗಿ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ವರ್ತಮಾನದಲ್ಲಿಯೂ ಕೂಡ ಶ್ರೀಮತಿ ಸೋನಿಯಾ ಗಾಂಧಿಯವರು ತಮ್ಮ ಪ್ರಧಾನಮಂತ್ರಿ ಸ್ಥಾನವನ್ನೇ ಬಿಟ್ಟುಕೊಟ್ಟು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಪ್ರಧಾನಮಂತ್ರಿಯನ್ನು ಮಾಡಿದ್ದಾರೆ. ಜೊತೆಗೆ ಅವರ ಸಚಿವ ಸಂಪುಟದಲ್ಲಿ ಒಂದೇ ಒಂದು ಹುದ್ದೆ ಕೂಡ ತೆಗೆದುಕೊಳ್ಳದೆ ದೊಡ್ಡ ತ್ಯಾಗ ಮಾಡಿದ್ದಾರೆ ಸೋನಿಯಾ ಗಾಂಧಿಯವರು ಎನ್ನುವಂಥ ಮಾತನ್ನು ಪಾಟೀಲ್ ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಿಯಾಂಕಾ ಖರ್ಗೆಜಿಯವರ ಪರವಾಗಿ ಕಾಂಗ್ರೆಸ್ ಪಕ್ಷ ಬಹಳ ದಿಟ್ಟವಾಗಿ ನಿಂತಿದೆ. ಇದು ಪ್ರಿಯಾಂಕಾ ಖರ್ಗೆ ಅವರು ಒಬ್ಬರೇ ಅಲ್ಲ, ಪ್ರಿಯಾಂಕಾ ಖರ್ಗೆ ಅವರು ಪ್ರಸ್ತಾವನೆ ಮಾಡಿದ್ದಾರೆ, ಈ ರೀತಿ ಮಾಡ್ರಿ ಅಂತೇಳಿ. ಅಷ್ಟೇ ಅವರು, ಇದಕ್ಕೇನು ಅವರು ಮಾಡತಕ್ಕಂಥ ಅಧಿಕಾರ ಅವ್ರಿಗಿಲ್ಲ. ಮುಖ್ಯಮಂತ್ರಿಗಳು ಮಾಡಬೇಕು, ಪಾಪ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಅದಕ್ಕೆ ಯಾರೋ ಒಬ್ಬರು ಅಷ್ಟೊಂದು ದೊಡ್ಡ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥ ಕೆಲಸ ಕೂಡ ಅವ್ರು ಮಾಡಿದ್ದಾರೆ. ಇವತ್ತು 24 ತಾಸು ಒಳಗಡೆ ಪೊಲೀಸರು ಅವ್ರು ಯಾರು ದುಷ್ಕರ್ಮಿ ಇದ್ರು ಅವ್ರಿಗೆ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡಿದ್ದಾರೆ. ಆಯ್ತಾ? ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಸಚಿವ ಸಂಪುಟದ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಮಾಜಿ ಮಂತ್ರಿ ಇರ್ಬೋದು, ವಿಧಾನ ಪರಿಷತ್ ಸದಸ್ಯರು ಇರ್ಬೋದು, ಎಲ್ಲರೂ ಕೂಡ ಇವತ್ತು ಪ್ರಿಯಾಂಕಾ ಖರ್ಗೆಜಿಯವ್ರ ಜೊತೆ ನಾವೆಲ್ಲ ಇದ್ದೀವಿ. ಸರ್ಕಾರಿ ಸ್ಥಳಗಳಲ್ಲಿ ಮಾಡಬಾರ್ದು ಅಂತ ಅವರೇನು ಮನವಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತಮ್ಮ ಸಮ್ಮತಿ? ಈಗ ನೋಡಿ, ಹಿಂದೆ ಕೆಲವೊಂದು ಜಗದೀಶ್ ಶೆಟ್ಟರ್ ಅವರು ಇದ್ದಾಗಲೂ ಕೂಡ ಕೆಲವು ಪ್ರಸ್ತಾವನೆಗಳು ಕೊಟ್ಟಿದ್ದಾರೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಪತ್ರಿಕೆ ಮೂಲಕ ನಾನು ನೋಡಿದ್ದೀನಿ. ಇವತ್ತು ಅದರಲ್ಲಿ ಇವತ್ತು ಕೋರ್ಟಲ್ಲಿ ಕೂಡ ಚಿತ್ತಾಪುರದಲ್ಲಿ ಏನೋ ಸ್ವಲ್ಪ ಇದಾಗಿದೆ. ಚಿತ್ತಾಪುರದವರು ಹೈಕೋರ್ಟಿಗೆ ಕೂಡ ಹೋಗಿದ್ದಾರೆ. 24ನೇ ತಾರೀಕು ಮತ್ತು 2ನೇ ತಾರೀಕು ಮುಂದಿನ ದಿನದಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ RSS ಏನೋ ಹೇಳ್ತಾ ಇದ್ದಾರೆ. ಇವತ್ತು ಎಲ್ಲರಿಗೂ ಕಾನೂನು ಒಂದೇ ಇದೆ, ಬರೀ RSS ಅಂತಲ್ಲ, ಯಾರಿದ್ರು ಕೂಡ ಏನಿದು ನಿಯಮ ಮಾಡಿದರೆ. ಈಗ ಯಾವುದೇ ಒಂದು ಸ್ಥಳದಲ್ಲಿ ಮಾಡಬೇಕಾಗಿತ್ತು ಅಂತಂದ್ರೆ ಯು ಹ್ಯಾವ್ ಟು ಟೇಕ್ ಪರ್ಮಿಷನ್. ಯಾರಿಗೆ ಸಂಬಂಧಪಟ್ಟಿರ್ತದೆ ಅವರಿಂದ ಪರ್ಮಿಷನ್ ತಗೋಬೇಕು ಅಂತಾರೆ. ಇವತ್ತು ನನಗೆ ಅನಿಸಿದ ಮಟ್ಟಿಗೆ ನಮ್ಮದು ಹುಮ್ನಾಬಾದಲ್ಲಿ ಕೂಡ 3 ಗಂಟೆಗೇನೋ ಪ್ರಾರಂಭ ಮಾಡ್ತಾ ಇದ್ದಾರೆ RSSದವರು. ನಾವು ಯಾವುದೋ ಅವ್ರಿಗೆ ಏನು ಕೇಳೋಕ್ಕೂ ಹೋಗಿಲ್ಲ, ಹೇಳೋಕ್ಕೂ ಹೋಗಿಲ್ಲ. ಏನಿದೆ ಕಾನೂನಿದೆ, ಮಾನ್ಯ ದಂಡಾಧಿಕಾರಿಗಳಿದ್ದಾರೆ, DYSP ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ. ಅವ್ರವ್ರ ಕಾನೂನು ಪ್ರಕಾರ ಅವ್ರು ಯಾವ ರೀತಿ ಪರ್ಮಿಷನ್ ಅವ್ರು ಕೇಳಿದ್ದಾರೆ, ಇವ್ರು ಯಾವ ರೀತಿ ಪರ್ಮಿಷನ್ ಕೊಡ್ತಾರೆ, ಅದ್ರ ಪ್ರಕಾರ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ 140 ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ದೇಶಕ್ಕಾಗಿ ಪ್ರಾಣ ಬಲಿದಾನ ಕೊಟ್ಟಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧೀಜಿಯವರು, ರಾಜೀವ್ ಗಾಂಧೀಜಿಯವರು ಇವತ್ತು ದೇಶಕ್ಕಾಗಿ ಪ್ರಾಣ ಬಲಿದಾನ ಕೊಟ್ಟರು. ಇವತ್ತು ಅಂಥವ್ರು ನೋಡಿ, ಇವತ್ತು ದೇಶಕ್ಕಾಗಿ ಇವತ್ತೊಂದು ಪ್ರಧಾನಮಂತ್ರಿ ಸ್ಥಾನ ಬಂದರೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ 2 ಬಾರಿ ದೇಶದ ಪ್ರಧಾನಮಂತ್ರಿ ಮಾಡತಕ್ಕಂಥ ವ್ಯವಸ್ಥೆ ಯಾರು ಮಾತ್ರ ಮಾಡಿರೋದು ಕಾಂಗ್ರೆಸ್ ಪಕ್ಷ. ಇವತ್ತು ಎಲ್ಲರಿಗೂ ಕೂಡ ಆಸೆ ಇದೆ. ಇವತ್ತು ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಸಿಗುತ್ತೋ ಅಂದ್ರೆ ಪೈಲೆ ನಾನು ಆಗಬೇಕು, ನೀನು ಆಗಬೇಕು ಅಂತ ಪೈಪೋಟಿ ಇರ್ತದೆ. ಇವತ್ತು ಅಂಥ ಇದರಲ್ಲಿ ಕೂಡ ರಾಹುಲ್ ಗಾಂಧೀಜಿಯವರಾಗಲಿ, ಸೋನಿಯಾ ಗಾಂಧೀಜಿಯವರಲ್ಲಿ, ಆ ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರ ಸಂಪುಟದಲ್ಲಿ ಕೂಡ ಸಚಿವರಾಗಿ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ಅಷ್ಟು ತ್ಯಾಗ ಮನೋಭಾವ ಮಾಡಿರ್ತಕ್ಕಂಥ ಕೀರ್ತಿ ಅದು ಗಾಂಧಿ ಫ್ಯಾಮಿಲಿಗಿದೆ. ಸರ್, ಈಗ ಬೀದರ್ ಜಿಲ್ಲೆಯಲ್ಲಿ
ತಾವು ಒಂದು ಶಾಸಕರಾಗಿದ್ದಾಗ ಸಚಿವರಾಗಿದ್ದಾಗ ಒಳ್ಳೆ ರೀತಿಯಿಂದ ಎಲ್ಲ ಶುಗರ್ ಫ್ಯಾಕ್ಟ್ರಿ ನಡೀತಾ ಇದೆ ಸರ್. ಯಾಕೆ ಇವತ್ತು ಇಷ್ಟೊಂದು ಈಗ ನೋಡಿ, ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಗ್ಗೆ ಈಗಾಗಲೇ ಬೆಳಗಾಂದಲ್ಲಿ ಕೂಡ ಒಂದು ಮೀಟಿಂಗ್ ಆಗಿತ್ತು. ನನಗೂ ಕೂಡ ಕರೆದಿದ್ರು. ಬೆಂಗಳೂರಿನಲ್ಲಿ ಕೂಡ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಬೆಂಗಳೂರಲ್ಲಿ ಕೂಡ ಒಂದು ಮೀಟಿಂಗ್ ಮಾಡಿದರು. ನಾನು ಕೂಡ ಮೀಟಿಂಗ್ದಲ್ಲಿ ಭಾಗಿಯಾಗಿದ್ದೆ. ನನಗೂ ಕೂಡ ಜಿಲ್ಲಾಧಿಕಾರಿಗಳು ನೋಟಿಸ್ ಬರ್ರಿ ಅಂತ. ನಾವು ಹೋಗಿದಾಗ ನಮ್ಮದು ಉದ್ದೇಶ ಇಷ್ಟೇ ಇತ್ತು, ನೀವು ಫ್ಯಾಕ್ಟ್ರಿ ಲೀಸರ ಕೊಡಿ ಅಥವಾ ಔಟ್ರೇಟ್ ಸೇಲ್ರ ಮಾಡಿ ಒಟ್ಟಿನ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗ್ತದೆ. ಆ ಒಂದು ದೂರದೃಷ್ಟಿ ಇಟ್ಕೊಂಡು ನಾವೆಲ್ಲ ಹೇಳಿದಾಗ ಕೆಲವೊಂದು ಶುಗರ್ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಕೆಲವು ವಿಚಾರಗಳು ಹೇಳಿದ್ರು. ಇಲ್ಲ, ನಾವು ಕೇಂದ್ರ ಸರ್ಕಾರದ ಒಂದು ಅನುಮೋದನೆ ಪಡೆದುಕೊಂಡು ಕೆಲವು ಶುಗರ್ ಫ್ಯಾಕ್ಟ್ರಿಗಳಿಗೆ ನಾವು ಪುನಶ್ಚೇತನೆ ಮಾಡ್ತಾ ಇದ್ದೀವಿ, ಯಾವುದೋ ಒಂದು ಸ್ಕೀಮ್ನಲ್ಲಿ ಹೇಳಿದ್ದಾರೆ ಅವರು. ಅದು ನಿಮ್ಮ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಕೂಡ ನಾವು ತೊಗೊಳ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ನೀವು ಈಶ್ವರ್ ಖಂಡ್ರೆ ಅವರು, ರಹೀಮ್ ಅವರು, ರಾಜಶೇಖರ್ ಪಾಟೀಲ್ ಅವರು, ನೀವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಅದು ತೊಗೊಳ್ತಕ್ಕಂಥ ಕೆಲಸ ನೀವು ಮಾಡ್ರಿ ಅಂತ ಶಿವಾನಂದ ಪಾಟೀಲ್ ಕೂಡ ಸಲಹೆ ಕೊಟ್ಟರು. ಇವತ್ತು ಮಹಾತ್ಮ ಗಾಂಧಿ ಇರ್ಬೋದು, ನಾರಾಯಣ ಇರ್ಬೋದು, ಇವತ್ತು ಆ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಅನುಕೂಲತೆ ಇರ್ಬೋದು. ಆದರೆ ಹುಮ್ನಾಬಾದು ಮತ್ತು ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ ರೈತರಿಗೆ ಸಾಕಷ್ಟು ಅನಾನುಕೂಲತೆ ಇದೆ. ಇಲ್ಲಿರ್ತಕ್ಕಂಥ ರೈತರು ಎಲ್ಲಿ ಯಾವ ಕಾರ್ಖಾನೆ ಕಬ್ಬು ಹಾಕ್ಬೇಕು ಹೇಳಿ, ಇಲ್ಲ ಚಿಂಚೋಳಿಗೆ ಹೋಗ್ಬೇಕು, ಇಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು, ಇಲ್ಲ ತೆಲಂಗಾಣಕ್ಕೆ ಹೋಗ್ಬೇಕು, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಇದೆ. ಇಲ್ಲದೆ ಹೋದ್ರೆ ನಮ್ಮಲ್ಲಿ ಇರ್ತಕ್ಕಂಥ ರೈತರು ಕಂಗಾಲಾಗಿದ್ದಾರೆ. ಈ ವಿಶೇಷವಾಗಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಏನಿದೆ ಅಂದ್ರೆ ಅಲ್ಲೇ ಇರ್ತಕ್ಕಂಥ ಸುತ್ತಮುತ್ತ ಸುಮಾರು ಒಂದು 20 ಕಿಲೋಮೀಟರ್ ಒಳಗಡೆ ಬಂಡಿ, ಚಕ್ರಿ ಬಂಡಿ ನೀವೇನಂತಾರಲ್ಲ, ಆ ಬಂಡಿನಲ್ಲೇ ಕಟ್ಟಿಂಗ್ ಆಗ್ತಿತ್ತು. ಭಾಳ ಸಮೀಪ ಹೊಲಗಳು ಅಲ್ಲಿಂದಲೇ ತಂದು ಇದು ಮಾಡ್ತಿರು. ಅಲ್ಲಿ ಟ್ರಕ್ಸು ಅದೇನು ಹೋಗ್ಬೇಕಾಗಿಲ್ಲ, ಆ ಬಂಡಿಲಿಂದ ಬಂದು ಭಾಳ ರೈತರಿಗೆ ಕೂಡ ಅನುಕೂಲ ಆಗ್ತಿತ್ತು. ಇವತ್ತು ಪರಿಸ್ಥಿತಿಯಲ್ಲಿ ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ದಾರೆ ರೈತರು. ಈಗಲೂ ಕೂಡ ನಮ್ಮ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಈ ಒಂದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಯಾರು ಅಧ್ಯಕ್ಷರಿದ್ದಾರೆ, ಯಾರು ಸದಸ್ಯರಿದ್ದಾರೆ ನಮಗದು ಮುಖ್ಯ ಇಲ್ಲ. ಇವತ್ತಲ್ಲಿ ಕಾರ್ಖಾನೆ ಪ್ರಾರಂಭ ಮಾಡಿ ಏನು ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರು ಇವತ್ತು ಅವ್ರಿಗೆ ಒಳ್ಳೇದಾಗಬೇಕು. ಅಲ್ಲಿರ್ತಕ್ಕಂಥ ಸುಮಾರು 300-400 ಜನ ಕಾರ್ಮಿಕರಿದ್ದಾರೆ. ಇವತ್ತು ಕಾರ್ಮಿಕರ ಪರಿಸ್ಥಿತಿ ಏನಿದೆ ಅಂದ್ರೆ ಒಂದು ಕಡೆ ಅವ್ರು ಹೇಳ್ತಾರೆ ನಮ್ಮ 90 ಕೋಟಿ ರೂಪಾಯಿ 100 ಕೋಟಿ ರೂಪಾಯಿವರೆಗೆ ಪೇಮೆಂಟ್ ಬರಬೇಕು ಅಂತ. ನಾವು ಹಿಂದೆ ಕಾರ್ಖಾನೆ ಅಧ್ಯಕ್ಷರಾದಂಥ ಸುಭಾಷ್ ಕಲ್ಲೂರು ಅವರಿಗೆ ಕೇಳಿದಾಗ ಇಲ್ಲ ಒಂದು 15 ಕೋಟಿ 20 ಕೋಟಿ ಎಲ್ಲ ಅವ್ರಿಗೆ ಆಗ್ಬೋದು ಅಂತ ಕಲ್ಲೂರು ಹೇಳ್ತಾ ಇದ್ರು. ಅದು ಏನು ಮಾಡಿದಾರ ಏನು ಬಿಟ್ಟಿದಾರ ಅವರೇ ಅಧ್ಯಕ್ಷರು, ಅದ್ರ ಬಗ್ಗೆ ಅವರಿಗೆ ಫುಲ್ ಮಾಹಿತಿ ಇದೆ. ಇವತ್ತು ಕಾರ್ಮಿಕರಿಗೂ ಒಳ್ಳೇದಾಗಬೇಕು. ಈ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ವಿಶೇಷವಾಗಿ ಹುಮ್ನಾಬಾದ್ ಮತ್ತು ಬಸವ ಕಲ್ಯಾಣ ರೈತರಿಗೆ ಅನುಕೂಲ ಆಗಬೇಕು ಅಂದ್ರೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬೇಕು. ನಾನು ಮುಖ್ಯಮಂತ್ರಿಗಳಿಗೂ ಕೂಡ ವಿನಂತಿ ಮಾಡ್ತೀನಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ನಾನು ಹೇಳಕ್ಕೆ ಇಚ್ಛಪಡ್ತೀನಿ, ತಮ್ಮ ಪ್ರಯತ್ನ ಆಯಿತು ಅಂದ್ರೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡಿದ್ರೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗ್ತದ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದರಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.